ನಮಸ್ತೆ. ಇವತ್ತೊಂದು ತುಂಬ ಉಪಯುಕ್ತವಾದ ಒಂದು ಆಸನ ಮಾಡಿ ತೋರಿಸ್ತೀನಿ. ಅದು ಹೇಗೆ ಅದರಿಂದ ತುಂಬ ನಮ್ಮ ಮೊಣಕಾಲಿಗೆ, ಆ್ಯಂಕಲಿಗೆ, ಸೊಂಟಕ್ಕೆ ಎಲ್ಲ ಜೀರ್ಣಶಕ್ತಿಯೂ ತುಂಬ ಇಂಪ್ರೂವ್ ಆಗುತ್ತೆ. ನನಗೀಗ 81 ವರ್ಷ ನಡೀತಾ ಇದೆ. ನಾನು ಇದನ್ನು ಮಾಡೋದ್ರಿಂದ ನನ್ನ ಹೆಲ್ತು ಅಂದರೆ ಕಾಲಿಗೆ ಸಂಬಂಧಪಟ್ಟದ್ದಾಗಲಿ ಜೀರ್ಣಶಕ್ತಿಗೆ ಸಂಬಂಧಪಟ್ಟದ್ದು ತುಂಬ ಇಂಪ್ರೂವ್ ಆಗಿದೆ. ನೀವು ಮಾಡಬೇಕಿದ್ರೆ ನೀವು ಗುರುಗಳ ಹತ್ರ ತಿಳ್ಕೊಂಡು ಅವರ ಮಾರ್ಗದರ್ಶನದ ಮೇಲೆ ಮಾಡೋದಿದ್ರೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಆದಷ್ಟು ಕೈನ ಹಿಂದಕ್ಕೆ ಚಾಚಬೇಕು. ಕಾಲನ್ನು ನೋಡಿ ಸ್ವಲ್ಪ ಈ ಥರ ಸ್ವಲ್ಪ ಅಗಲ 3 ಅಡಿಯೂ ಅಲ್ಲ, ಒಂದು ಸ್ವಲ್ಪ ಮಧ್ಯದಲ್ಲಿ 1 ಅಡಿ ಜಾಗ ಬಿಟ್ಟು, ಆಮೇಲೆ ಹಿಂದಕ್ಕೆ ಕೈನ ಹಿಂದಕ್ಕೆ ತುಂಬ ಸ್ಟ್ರೆಚ್ ಮಾಡಿ ಸೊಂಟದಿಂದ ಬಗ್ಗಬೇಕು. ಬಗ್ಗಿಬಿಟ್ಟು ಈ ಕೈದು ಇದೆಯಲ್ಲ ಪಾದದ ಕೆಳಗೆ ತಂದು 2 ಕೈನ ನೋಡಿ ಅದು ಫುಲ್ ಕವರ್ ಆಗಬೇಕು ಕೈ ನೋಡಿ. ಆನಂತರ ಉಸಿರು ಬಿಡ್ತಾ ಕೆಳಕ್ಕೆ ಕೂತ್ಕೊಳ್ಬೇಕು ನೋಡಿ. ಹೀಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ಈ ಮೊಣಕಾಲು ಇದೆಯಲ್ಲ, ಈ ಬೆರಳಿಂದ ಮುಂದೆ ಹೋಗ್ಬಾರ್ದು, ಇದು ಇಲ್ಲಿಂದ ಮುಂದೆ ಹೋಗಬಾರ್ದು, ಇದು ಆ ಥರ ಕೂತ್ಕೊಳ್ಬೇಕು ನೋಡಿ. ಎಷ್ಟು ಸ್ಟ್ರೆಚ್ ಮಾಡಲಿಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ನೆಟ್ಟಗೆ ಕೂತ್ಕೊಳ್ಳೋದು. ಹೀಗೆ ನೋಡಿ. ಮತ್ತೆ ಉಸಿರು ತಗೊಳ್ಬೇಕಾದ ಹೀಗೆ ನೋಡಿ. ಈ ಸ್ಥಿತಿಯಲ್ಲೂ ಸ್ವಲ್ಪ ಹೊತ್ತಿರೋದು, 1-2 ಉಸಿರು ತಗೊಳ್ಳೋ ತನಕ ಪುನಃ ಉಸಿರು ಬಿಡ್ತಾ ನಿಧಾನಕ್ಕೆ ಈ ಥರ 10 ಸರಿ ಮಾಡಬೇಕು, ಕಡಿಮೆ ಪಕ್ಷ. ಈ ಥರ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಕಾಲಿಗೆ ಸ್ವಲ್ಪ ಶಕ್ತಿ ಇರ್ತದೆ. ಈ ಏಜಾದಾಗೆ ನಮ್ಮ ಕಾಲಿಗೆ ಫಸ್ಟ್ ಶಕ್ತಿ ಹೊರಟೋಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.